ಯೂಟ್ಯೂಬಲ್ಲಿ ನೋಡ್ಕೊಂಡು ಬರದನಾಡಲ್ಲಿ ಆಪಲ್ ಬೆಳೆದಿರ್ತಕ್ಕಂಥ ಯುವ ರೈತನ ಇವತ್ತು ನಾನು ಮಾತಾಡ್ಸಕ್ ಬಂದಿದ್ದೀನಿ. ರೈತರು ಎಲ್ಲೇ ಆಪಲ್ ಗಿಡ ತರಲಿ 3 ತಳಿ ಆಪಲ್ ಗಿಡ ಇದೆ. ಆ ಆಪಲ್ ಗಿಡ ತಂದಿಟ್ರೆ ಮಾತ್ರ ಸಕ್ಸಸ್ ಕಾಣಕ್ಕೆ ಸಾಧ್ಯ. ಆಮೇಲೆ ಆಪಲ್ ಗಿಡ 40 ವರ್ಷ ಲೈಫ್ ಇರುತ್ತೆ. 40 ವರ್ಷ ಲೈಫ್ನಾಗೆ ಇದಕ್ಕೆ ಯಾವುದೇ ರೀತಿಯಾದ ರೋಗ ಬರಲ್ಲ. ಒಂದು ಸ್ವಲ್ಪ ಹುಳುಗಳು ಬೀಳ್ತವೆ, ಯಾವನ ಕರೇಜೋನಿ ಈ ಗೇಣಾಕ ಹುಳ ಆ ಟೈಪ್ ಬೀಳ್ತವೆ, ಬಿಟ್ಟರೆ ಯಾವುದೇ ರೋಗ ಬರಲ್ಲ. ರಾಗಿ ಬೆಳೆದು ಕಡಲೆ ಬೀಜ ಬೆಳೆದು ಬರದನಾಡಲ್ಲಿ ಹಣಕಾಸಿಲ್ಲದೆ ರೈತರೆಲ್ಲ ಕಂಗಾಲಾಗಿದ್ದೀರಾ? ಹಾಗಾದರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ಯಾಕೆಂದರೆ ಸೇಬನ್ನ ಬೆಳೆದು ಬರದನಾಡಲ್ಲಿ ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡ್ಬೋದು ಅಂತ ನಮ್ಮ ಯುವ ರೈತರು ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಅಂತ ಈ ವಿಡಿಯೋ ನೋಡಿ. ಆಪಲ್ ಗಿಡಕ್ಕೆ ಅರ್ಧ 1 ಇಂಚು ನೀರಿದ್ರೂ 1000 ಗಿಡ ಬೇಕಾದ್ರೆ ಉಳಿಸ್ಬೋದು. ದಾಳಿಂಬ್ರೆ ಗಿಡದಂಗಲ್ಲ. ಇದಕ್ಕೇನು ಒಂದು ದಿನಕ್ಕೆ ಇಷ್ಟೇ ನೀರು ಕೊಡಬೇಕು, ಇಷ್ಟೇ ಪ್ರಮಾಣದಾಗ ನೀರು ಕೊಡಬೇಕು ಅಂತ ರೂಲ್ಸ್ ಐತಿ. ಇಲ್ಲ ನೀರು ಜಾಸ್ತಿ ಕೊಟ್ಟೆ ಗಿಡ ಹೋಯ್ತು. ಹಂಗೆ 1 ಇಂಚು ನೀರಿದ್ರೂ ಸಾಕು. ರೈತ ಇದ್ರಾಗೆ 1000 ಗಿಡ ಬೆಳಿಬೋದು. 1 ಇಂಚು ನೀರಿದ್ರೂ ಸಾಕು. ನೀರೇನು ಜಾಸ್ತಿ ಕೇಳಲ್ಲ, ಇದು ಅವಶ್ಯಕತೆನೇ ಇಲ್ಲ ನೀರು. ಈ ಗಿಡ ನಾವೇನೇ ಎಲ್ಲ ನೀಟಾಗಿ ಏನು ಬೇಕಾದ್ರೂ ಎಲ್ಲನ ಔಷಧಿ ಜಾಸ್ತಿ ತಗೊಂಬಲ್ಲ. ಏನೋ ಒಂದು ಸ್ವಲ್ಪ ಯಾವನ ಹುಳ ಪಳ ಬಿದ್ದಾಗ ನಾವೇ ಸ್ಪ್ರೇ ಮಾಡ್ಕೋಬೋದು. ಬಿಟ್ಟರೆ ರೈತಗೆ ಅನುಕೂಲ ಆಗೋದು ಅಂದ್ರೆ ಭಾಳ ಚೆನ್ನಾಗೈತಿದು ಬೆಳೆ. ಇವೆಲ್ಲ ಬೇರೆ ಬೆಳೆಗಳೆಲ್ಲ ಬೆಳೆದು ಕೂಲಿಯರಿಗೆ ಇವತ್ತು ಒಬ್ರಿಗೆ ಒಂದು ಗಂಡಾಳಿಗೆ 800 ರೂಪಾಯಿ, ಹೆಣ್ಣಾಳಿಗೆ 500 ರೂಪಾಯಿ ಇವತ್ತು ಕೊಟ್ಟು ರೈತ ಇನ್ನೇನು ತಿನ್ನೋದು? ಸೊ ಬರೀ ಯೂಟ್ಯೂಬಲ್ಲಿ ನೋಡ್ಕೊಂಡು ಬರದನಾಡಲ್ಲಿ ಆಪಲ್ ಬೆಳೆದಿರ್ತಕ್ಕಂಥ ಯುವ ರೈತನ ಇವತ್ತು ನಾನು ಮಾತಾಡ್ಸಕ್ಕೆ ಬಂದಿದ್ದೀನಿ. ಶಿರಾ ತಾಲೂಕು ಕದ್ರೇಳಿ ಊರಲ್ಲಿ ನಾನು ಇವತ್ತಿದ್ದೇನೆ. ನಮ್ಮ ಜೊತೆ ತಿಪ್ಪೇರುದ್ರ ಅಂತವರು ಇವತ್ತಿದ್ದಾರೆ. ಬರೀ ಯೂಟ್ಯೂಬಲ್ಲಿ ನೋಡ್ಕೊಂಡೆ ಇಂಥ ಬರದನಾಡಲ್ಲಿ ನೀವು ಆಪಲ್ ಬೆಳೆದಿರಾ? ಯಾಕೆ ಅನಿಸ್ತು ಆಪಲ್ ಬೆಳಿಬೇಕು ಅಂತ? ಇದು ಖರ್ಚು ಕಮ್ಮಿ ಐತಲ್ಲ, ಆ ಉದ್ದೇಶಕ್ಕಾಗಿ. ಇದು ನೀರನ್ನು ಜಾಸ್ತಿ ಇಲ್ಲ, ಖರ್ಚುನು ಕಮ್ಮಿ. ಆ ಉದ್ದೇಶಕ್ಕಾಗಿ 1 ಗಿಡಕ್ಕೆ 10 kg ಬೆಳೆದ್ರೆ 1 ಗಿಡಕ್ಕೆ 1000 ಬರುತ್ತಲ್ಲ, ಖರ್ಚಿರಲ್ಲ. ಇದಕ್ಕೆ ಹೆಣ್ಣಾಳುಗಳು ಇಕ್ಕಂಗಿಲ್ಲ, ಗಂಡಾಳುಗಳು ಇಕ್ಕಂಗಿಲ್ಲ. ನಾವೇ ಎಲ್ಲ ಆದಷ್ಟು ಶ್ರಮ ಹಾಕಿ ನಾವೇ ನೋಡ್ಕೋಬಹುದು. ಹಂಗಾಗಿ ಲಾಭ ಜಾಸ್ತಿ ಐತೆ, ಖರ್ಚು ಕಮ್ಮಿ ಐತೆ ಅಂತ ನಾವು ಮಾಡಿದ್ವಿ. ಓಕೆ, ಈ ನಮ್ಮ ಶಿರಾ ಬರದನಾಡಲ್ಲಿ ಬರೀ ಕಡಲೆ ಬೀಜ, ತೊಗರಿ, ರಾಗಿ ಈ ಥರ ಬೆಳೆ ಬೆಳೀತಾರೆ. ಈ ರೀತಿ ಸೇಬನ್ನು ಬೆಳೆದ್ರೆ ಫಸ್ಟ್ ನೀವೇ ಏನು ಹೇಳಿಸ್ ಬರುತ್ತೀರಿ? ಬೇರೆ ರೈತರುಗಳಿಗೆ ಏನು ಹೇಳ್ತೀರಾ? ರೈತರು ಎಲ್ಲ ನಮ್ಮ ಈ ಶಿರಾ ತಾಲೂಕಿನಲ್ಲಿ ಬರದನಾಡಲ್ಲಿ ಬರೀ ಕಡಲೆ ಗಿಡ, ರಾಗಿ ಅದು ಇದು ಅಂತ ಬೆಳೆದು ಪೂರಾ ರೈತರು ಹಿಂದುಳಿದಿದ್ದಾರೆ. ಓಕೆ, ಎಲ್ಲನ ಈ ಥರ ಏನಾದರೂ ಒಂದು ಯಾವುದಾದ್ರೂ ಒಂದು ಫ್ರೂಟ್ಸು ಒಳ್ಳೆ ಲಾಭದಾಯಕ ಇರೋಂಥ ಫ್ರೂಟ್ಸ ಬೆಳೆದ್ಬಿಟ್ಟು ರೈತರು ಚೆನ್ನಾಗಾಗಲಿ ಅಂತ ನಮ್ಮ ಶಿರಾ ತಾಲೂಕಲ್ಲಿ ಇನ್ನು ಭಾರಿ ಹಿಂದಿದ್ದಾರೆ ರೈತರು. ಎಲ್ಲ ಬೆಳೆದು ನಮ್ಮ ರೈತ ಪೂರಾನ ನಮ್ಮ ಶಿರಾ ತಾಲೂಕಲ್ಲಿ ಹಿಂದಿದ್ದಾರೆ. ಹಂಗಾಗಿ ಈ ಥರ ಯಾವುದನ್ನ ಫ್ರೂಟ್ಸ್ ಮಾಡಿ ರೈತರು ಚೆನ್ನಾಗಾಗಲಿ ಅಂತ ನಮ್ಮ ಈ ಬೆಳೆ ಇದ್ದರೆ ನಮಗೂ ಒಂಥರನ ಸ್ಫೂರ್ತಿಯಾಗಿದೆ. ಒಟ್ಟಾರೆ ಆಪಲ್ ಬೆಳೆ ಬೆಳೆದ್ರೆ ಖರ್ಚು ಕಡಿಮೆನಾ? ಖರ್ಚು ಕಮ್ಮಿ. ಓಕೆ, ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಖರ್ಚು ಕಡಿಮೆ. ಬೇರೆ ಬೆಳೆಗೆಲ್ಲ ಹೋಲಿಸ್ಕೊಂಡ್ರೆ ಇದು ಭಾಳ ಖರ್ಚು ಕಮ್ಮಿ. ಓಕೆ, ಏನೆಲ್ಲ ಖರ್ಚು ಬರುತ್ತೆ ಇದು? ಇದಕ್ಕೇನು ಖರ್ಚು ಏನ್ ಬರಲ್ಲ. ಯಾವನ ಹುಳುಗಳು ಬಿದ್ದಾಗ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಕೋಬೇಕು. ಓಕೆ, ಅವಾಗೇನ್ ಜಾಸ್ತಿ ಏನ್ ಖರ್ಚು. ಫ್ರೂಟ್ಸ್ ಬಂದಾಗ ಹಣ್ಣಾಗಕ್ಕೆ ನಾವು ಔಷಧಿ ಹೊಡಿಬೇಕಾ? ಡೆವಲಪ್ ಆಗಕ್ಕೆ ಏನಾದ್ರು? ಅವೆಲ್ಲ ಇನ್ನ ಈಗ ನಾವು ಬಿಟ್ಟಿದೀವಲ್ಲ ಬೆಳಿಗ್ಗೆ ಈ ಪಾಟ್ ಏನಾದ್ರು ಡೆವಲಪ್ಮೆಂಟ್ ಆಗಕ್ಕೆ ಅವರು ಯೂಟ್ಯೂಬ್ ಅಲ್ಲೇ ನಮ್ಗೆ ಗಿಡ ಕೊಟ್ಟಿರೋ ಚಕ್ರಪಾಣಿ ಯಾದವ್ ಅಂತ ಅವರು ನಮ್ದು ಗ್ರೂಪ್ನಾಗಿದೆ ಹೆಸರು. ಆ ಗ್ರೂಪ್ನಾಗೆ ಏನ್ ಔಷಧಿ ಕೊಡಬೇಕು, ಯಾವ ತರ ಕೊಡಬೇಕು ಡೆವಲಪ್ಮೆಂಟ್ ಆಗಕ್ಕೆ ಅಂತಂದು ಅವರೇ ಕಳಿಸ್ತಾರೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಅದೇ ರೀತಿ ಅವ್ರು ಹೇಳಿದ ರೀತಿ ಮಾಡ್ತಾ ಇದ್ವಿ. ಓಕೆ, ನೀವು ಒಂದು ವೇಳೆ ಈ ಸೇಬನ್ನ ಬೆಳೆದು ಸಕ್ಸಸ್ ಕಂಡ್ರೆ ಒಳ್ಳೆ ಹಣ ಸಂಪಾದನೆ ಮಾಡ್ರೆ ಬೇರೆ ರೈತರಿಗೆ ಶಿರಾದಲ್ಲಿ ಗೈಡೆನ್ಸ್ ಕೊಡ್ತೀರಾ? ಈಗಲೇ ಗೈಡೆನ್ಸ್ ಕೊಡ್ತೀವಿ. ಈಗಲೂ ಇಕ್ಕಿ ಬೆಳಿಲಿ ಅಂತ ನಮ್ಮ ಆತ್ಮಸಾಕ್ಷಿವಾಗಿ ಈಗಲೂ ಬರುತ್ತೆ ಬೆಳೆ ಅಂತ ನಂದು ಐತಿ. ನಾನು ಬೆಳೆದೇ ಎತ್ತಿರ್ತೀನಿ. ಈಗಲೂ ಆಲ್ರೆಡಿ 10 ಟನ್ ಬಂದಿದ್ದಾವಲ್ಲ, ನಾವು ಬೆಳಿತೀವಿ ಎಂಬುದು ಆಕಾಂಕ್ಷೆ ಜಾಸ್ತಿ ಐತಿ. ಈಗಲೂ ರೈತ ನಮ್ಮ ನೋಡೇ ಬೆಳಿಬೇಕಂತಲ್ಲ, ಅವ್ನು ಈಗಲೂ ಇಟ್ಟು ಮಾಡಿರೋನು ಈಗಲೂ ಬೆಳೆ ಸಕ್ಸಸ್ ಆಗುತ್ತೆ. ಓಕೆ ಅಕ್ಕ, ಇವಾಗ ಆಪಲ್ ಗಿಡ ಎಲ್ಲಿ ತಂದಿದ್ದು ನೀವು? ನಾವು ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ ಅಂತ ಚಕ್ರಪಾಣಿ ಯಾದವ್ ಅಂತ ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ ಸರ್ಚ್ ಮಾಡಿ ಅವ್ರನ್ನ ಕೇಳಿದ್ವಿ. ಬನ್ನಿ ಕೊಡ್ತೀವಿ ಸಸಿ ಅಂತ ಹೇಳಿದ್ರು. ಹೋಗಿ ಬುಕ್ ಮಾಡಿ ಬಂದ್ವಿ, ಸಸಿ ಕಳಿಸಿರಿ. ಓಕೆ, ಒಂದು ಗಿಡ ಹೆಂಗೆ ಬೇಕು ನಿಮಗೆ? ನಮಗೆ 250ಕ್ಕೆ ಅವರು ನಮ್ಮ ರಿಲೇಷನ್ ಥರ ನಮ್ಮ ಚಕ್ರಪಾಣಿ ಯಾದವ್ ಅಂದರೆ ನಮ್ಮ ಇದಕ್ಕೆ ಹೋಲಿಸಿದರು. ಹಂಗಾಗಿ ನಮಗೆ ಕಡಿಮೆ ಕೊಟ್ಟರು. ಖರ್ಚು ಅವರು ಗಿಡ ಎಷ್ಟು ಇಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಮ್ಮದು ಒಂದು 430 ಸಸಿ ಇದೆ. ಹಾಗಾಗಿ ನಾವಂದ್ರೆ ಒಟ್ಟಿಗೆ ದಾಳಿಂಬೆಗೆ ಇದಕ್ಕೂ ಎಲ್ಲ JCBಗೆ ಒಂದೇ ಸಾರಿ ಗುಂಡಿ ತೆಗ್ಸಿದ್ವಿ. ಈ ಫೆನ್ಸಿಂಗು ಅದೆಲ್ಲ ಒಟ್ಟಿಗೆ ಮಾಡಿದ್ವಿ ಹೊಲಕ್ಕೆ ಎಲ್ಲನೂ. ಹಂಗಾಗಿ ಇದು ಗಿಡದ್ದು 1 ಲಕ್ಷ ಚಿಲ್ಲರೆ ಖರ್ಚು ಬಂದಿದೆ. ಬೇವಿನ ಹಿಂಡಿ, ಲೇಬರ್ದು, ಡ್ರಿಪ್ಪು ಎಲ್ಲ ಒಟ್ಟಿಗೆ ಒಂದು 2.5-3 ಆಗಿದೆ. ಇವಾಗ ನಮ್ಮ ಬರದನಾಡಲ್ಲಿ ಈ ಥರ ಬೆಳೆ ಬೆಳೆಯೋದು ತುಂಬ ಕಷ್ಟ ಅಂತಾರೆ ಕೆಲವರು. ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಬೆಳಿಬೋದು ಅಂತ ಹೇಳ್ತೀನಿ. ನನಗೆ ಆಸಕ್ತಿ ಇತ್ತು ಬೆಳಿಲೇಬೇಕು ಅಂತಾನೆ. ಹಂಗೆ ಆಸಕ್ತಿ ಇಟ್ಕೊಂಡು ಬೆಳೆದ್ರೆ ಬೆಳಿಬೋದು. ಅದಾಗುತ್ತೋ ಹೋಗುತ್ತೋ ಅಂತ 2 ಮನ್ಸು ಇಟ್ಕೊಂಡು ಬೆಳೆದ್ರೆ ಅದಾಗೋದಿಲ್ಲ. ಆಸಕ್ತಿ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ.
ಓಕೆ, ಇವಾಗ ಕಡಲೆ ಬೇಡ, ರಾಗಿ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಬೆಳಿತಾರೆ. ಯಾವ್ದು ಉತ್ತಮ? ಸೇಬು ಉತ್ತಮ. ಹೌದಾ? ಇದಕ್ಕೆ ಲೈಫ್ ಇದೆ. ಇನ್ನು 3 ವರ್ಷ 4 ವರ್ಷ ಕಳೆದ್ಮೇಲೆ ಒಂದು ಗಿಡ 30 ರಿಂದ 40 kg ಕಾಯಿ ಕೊಡೋ ಕೆಪಾಸಿಟಿ ಇರುತ್ತೆ. ಹಂಗಾಗಿ 100 ರೂಪಾಯಿ kg ಕೊಟ್ರೂ 3-4 ಸಾವಿರ ರೂಪಾಯಿ ಒಂದು ಗಿಡದ ವ್ಯಾಲ್ಯೂ ಇರುತ್ತೆ. 20 ಲಕ್ಷ 30 ಲಕ್ಷ ದುಡ್ಡು ತಗೊಂಬೋ ಕ್ಯಾಪಾಸಿಟಿ ಇರುತ್ತೆ. ಖರ್ಚು ಕಡಿಮೆ. 1 ಲಕ್ಷ ಖರ್ಚು ಮಾಡಿದ್ರೆ ಅಷ್ಟು ತಗೋಬೋದು. ಇವಾಗ ಸುಮ್ಮನೆ ಒಂದು ಕಲ್ಲಂಗಡಿ ಮಾಡಿದ್ರೆ 2 ಲಕ್ಷ ಖರ್ಚು ಮಾಡಿದ್ದೀವಿ, ಅದ್ರಾಗೇನು ಸಿಗೋದಿಲ್ಲ. ಈ ನಮ್ಮ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಈ ಆಪಲ್ ಬೆಳೆನೇ ಬೆಳೆದಿರೋದು. ಈ ಬರದ ನಾಡಿನಲ್ಲಿ ಈ ಆಪಲ್ ಗಿಡನ ನಾವು ಇಲ್ಲಿ ನಮ್ಮ ಶಿರಾ ತಾಲೂಕಲ್ಲೂ ನಾವು ಬೆಳಿಬೋದು ಅಂತಂದು ತಂದು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಇದನ್ನು ಗಿಡ ನೆಟ್ಟಿದ್ದೀವಿ. ಈಗ ಈ ಥರ ಆಪಲ್ ಬರ್ತಿದ್ದಾವೆ. ರೈತರಿಗೂ ಒಂದು ಅನುಕೂಲ ಆಗುತ್ತೆ. ಈ ಸೇಬು ಭಾಳ ಚೆನ್ನಾಗೇ ಬಂದಿದ್ದಾವೆ. ಇವತ್ತಿನ ಬೇಸಾಯದಾಗೆ ಕಡಲೆ ಗಿಡ ಆಗಲಿ ರಾಗಿ ಆಗಲಿ ಏನೇ ಒಂದಾಗಲಿ ಅದಕ್ಕೆ ಕೂಲರಿಗೆ ಕೊಡ್ಬೇಕು, ಅಷ್ಟೇ ಬಿಟ್ಟರೆ ಇದಕ್ಕೆ ಖರ್ಚು ಜಾಸ್ತಿ ಇರಲ್ಲ. ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಸೇಬಿಟ್ಟು ರೈತರು ಒಂದು ಅನುಕೂಲ ಮಾಡ್ಕೊಂಬ್ಲಿ. ಇದಕ್ಕೆ ಖರ್ಚು ಜಾಸ್ತಿ ಬರಲ್ಲ. ಇದು ಸುಮಾರು ಅಂದರೆ ಒಂದು ಗಿಡಕ್ಕೆ 2 ಬೆಳೆ 3 ಬೆಳೆ ಬಿಟ್ಟರೆ 4ನೇ ಬೆಳೆಗೆ ಒಂದು 40 kg 30 kg 50 kg ತಗೊಬರುತ್ತೆ. ಒಂದು ಗಿಡಕ್ಕೆ ಈಗಲೂ ಕನಿಷ್ಠ ಅಂದರೆ ಒಂದು ಗಿಡಕ್ಕೆ 1,000 ಲೆಕ್ಕ ಹಾಕಿರೂ 430 ಗಿಡಕ್ಕೆ ಒಂದು 4 ಚಿಲ್ಲರೆ ದುಡ್ಡು ಬರುತ್ತೆ. ಈಗ ಕಡಲೆ ಗಿಡ ರಾಗಿಗೆ ಅಷ್ಟು ನಾವು ಜೀವನ ಮಾಡೋಕ್ಕಾಗಲ್ಲ. ಇವತ್ತು ಇಂಥದ್ದೇನ ಬೆಳೆ ಬೆಳೆದು ರೈತ ಮುಂದಕ್ಕೆ ಬರ್ಬೋದು, ಬಿಟ್ಟರೆ ರಾಗಿ ಕಡಲೆ ಗಿಡ ಬೆಳೆದು ಏನು ಮಾಡೋಕ್ಕೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಈ ಆಪಲ್ ಗಿಡದಲ್ಲಿ ಏನಂದರೆ ನಮ್ಮಲ್ಲಿ ಖರ್ಚು ಜಾಸ್ತಿ ಬರಲ್ಲ. ಒಂದು 500-600 ಗಿಡ ಇಟ್ಟರು ನಾವೇನೇ ಮನೆಯವರೇ ಇಬ್ಬರು ಫ್ರೀಯಾಗಿದ್ರು ಇದನ್ನು ಮೇಂಟೆನೆನ್ಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಈ ಗಿಡ ನಾವೇನೇ ಎಲ್ಲ ನೀಟಾಗಿ ಏನು ಬೇಕಾದ್ರೂ ಎಲ್ಲನ ಔಷಧಿ ಜಾಸ್ತಿ ತಗೊಂಬಲ್ಲ. ಏನೋ ಒಂದು ಸ್ವಲ್ಪ ಯಾವನ ಹುಳ ಪಳ ಬಿದ್ದಾಗ ನಾವೇ ಸ್ಪ್ರೇ ಮಾಡ್ಕೋಬೋದು. ಬಿಟ್ಟರೆ ರೈತಗೆ ಅನುಕೂಲ ಆಗೋದು ಅಂದ್ರೆ ಭಾಳ ಚೆನ್ನಾಗೈತಿದು ಬೆಳೆ. ಇವೆಲ್ಲ ಬೇರೆ ಬೆಳೆಗಳೆಲ್ಲ ಬೆಳೆದು ಕೂಲಿಯರಿಗೆ ಇವತ್ತು ಒಬ್ರಿಗೆ ಒಂದು ಗಂಡಾಳಿಗೆ 800 ರೂಪಾಯಿ, ಹೆಣ್ಣಾಳಿಗೆ 500 ರೂಪಾಯಿ ಇವತ್ತು ಕೊಟ್ಟು ರೈತ ಇನ್ನೇನು ತಿನ್ನೋದು? ಇಂಥ ಬೆಳೆ ಮಾಡ್ಕೊಂಡ್ರೆ ನಾವೇನೇ ಬೇಕಾದ್ರೆ ಮನೆಯಾಗ ಇಬ್ಬರು ಇರೋರೇ ಒಂದು 600-700 ಗಿಡ ಇಟ್ಕೊಂಡ್ರೆ ನಾವೇ ಮೇಂಟೈನ್ ಮಾಡ್ಕೊಂಡು ನಾವೇ ದುಡ್ಡು ಸಂಪಾದನೆ ಮಾಡ್ಕೊಂಡು ಒಳ್ಳೆ ಲಾಭ ಪಡಿಬೋದು. ಬೇರೆ ಬೆಳೆಗೆ ಏನು ಲಾಭ ಪಡೆಯೋಕ್ಕಾಗೋದಿಲ್ಲ. ದಾಳಂಬ್ರೇನು ಅಂತ ಹೇಳ್ತಾರೆ. ದಾಳಂಬ್ರೆ ಅತಿ ಹೆಚ್ಚು ಬೆಳೆಗೆ ಬಿಟ್ಟಾಗ ಅದ್ರಾಗೂ ಖರ್ಚು ಸಿಕ್ಕಾಪಟ್ಟೆ ಬರುತ್ತೆ. ಇದಕ್ಕೇನು ಅಷ್ಟೊಂದು ಖರ್ಚು ಬರೋಲ್ಲ. ನೀನೇ ಗಿಡ ಇಡುವಾಗ ಮಾತ್ರ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆಮೇಲೆ ಗಿಡ ಇಟ್ಟ ಮೇಲೆ ಏನು ಖರ್ಚು ಜಾಸ್ತಿ ಬರೋಲ್ಲ. ಯಾವನೊಂದು ಸ್ವಲ್ಪ ಹುಳ ಇರ್ತವೆ ಆಗ ಸ್ಪ್ರೇ ಮಾಡ್ಕೋಬೇಕು. ಬಿಟ್ಟರೆ ಬೇರೆ ಟೈಮ್ನಾಗ ಏನು ಖರ್ಚು ಬರೋಲ್ಲ. ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ ಅಲ್ಲಿ ಕೊಟ್ಕೊಂಡು ಗಿಡ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನೀರೇನಪ್ಪ ಅಂದರೆ ಆಪಲ್ ಗಿಡಕ್ಕೆ 1 ಇಂಚು ನೀರಿದ್ರೂ 1,000 ಗಿಡ ಬೇಕಾದ್ರೆ ಉಳಿಸ್ಬೋದು. ದಾಳಂಬ್ರೆ ಗಿಡದಂಗಲ್ಲ. ಇದಕ್ಕೇನು ಒಂದು ದಿನಕ್ಕೆ ಇಷ್ಟೇ ನೀರು ಕೊಡಬೇಕು, ಇಷ್ಟೇ ಪ್ರಮಾಣದಾಗ ನೀರು ಕೊಡಬೇಕು ಅಂತ ರೂಲ್ಸ್ ಐತಿ. ಇಲ್ಲ ನೀರು ಜಾಸ್ತಿ ಕೊಟ್ಟೆ ಗಿಡ ಹೋಯ್ತು. ಹಂಗೆ 1 ಇಂಚು ನೀರಿದ್ರೂ ಸಾಕು. ರೈತ ಇದ್ರಾಗೆ 1000 ಗಿಡ ಬೆಳಿಬೋದು. 1 ಇಂಚು ನೀರಿದ್ರೂ ಸಾಕು. ನೀರೇನು ಜಾಸ್ತಿ ಕೇಳಲ್ಲ. ಇದು ಅವಶ್ಯಕತೆನೇ ಇಲ್ಲ ನೀರು. ಈ ಗಿಡ ಈ ಆಪಲ್ ಗಿಡ 40 ವರ್ಷ ಲೈಫ್ ಇರುತ್ತೆ. ಓಕೆ, 40 ವರ್ಷ ಲೈಫ್ನಾಗೆ ಇದಕ್ಕೆ ಯಾವುದೇ ರೀತಿಯಾದ ರೋಗ ಬರಲ್ಲ. ಒಂದು ಸ್ವಲ್ಪ ಹುಳುಗಳು ಬೀಳ್ತವೆ, ಯಾವನ ಕರೇಜೋನಿ ಈ ಗೇಣಾಕ ಹುಳ ಆ ಟೈಪ್ ಬೀಳ್ತವೆ. ಬಿಟ್ಟರೆ ಯಾವುದೇ ರೋಗ ಬರಲ್ಲ. 40 ವರ್ಷ ತನಕ ಲೈಫ್ ಇರುತ್ತೆ. ಏನಂದರೆ 40 ವರ್ಷ ತನಕ ಅಂದರೆ ಫಸ್ಟ್ ಗಿಡ ಇಟ್ಟ ಮೇಲೆ ಇಷ್ಟು ಅಡಿಗೆ ಇಷ್ಟು ಇಂಚಿಗೆ ಅಂತಲೇ ಗಿಡ ಕಟ್ ಮಾಡಬೇಕು. ಈಗ ಆಲ್ರೆಡಿ ನಾವು ಕಟ್ ಮಾಡಿದ್ದೀವಿ ಬೆಳಿಗ್ಗೆ ಬಿಡ್ಬೇಕಾರೆ. ಈ ಗಿಡ ಇಲ್ಲಿ ಕಟ್ ಮಾಡಿದ್ದೀವಲ್ಲ, ಈ ಕಟ್ ಮಾಡಿದ್ದಾದಮೇಲೆ ತಿರುಗಿದ್ರ ಮ್ಯಾಕೆ 1 ಅಡಿ ಬಿಟ್ಟು ಕಟ್ ಮಾಡಬೇಕು. 1.5 ಅಡಿ ಇಲ್ಲ 2 ಅಡಿ ಬಿಟ್ಟು ಕಟ್ ಮಾಡಬೇಕು. ಗಿಡದಿದ್ದೆಲ್ಲ ಕಟ್ ಮಾಡ್ಕೊಂಬರ್ಬೇಕು. ಗಿಡ ನೆಟ್ಟು ಒಂದು 3 ತಿಂಗಳ ಆದಮೇಲೆ ಕಟ್ ಮಾಡಬೇಕು. ಕಟ್ ಮಾಡ್ತಾ ಇದ್ರೆ ಗಿಡನೂ ಸ್ಟ್ರೆಂತ್ ಬರುತ್ತೆ. ಗಿಡ ಸ್ಟ್ರೆಂತ್ ಆದಾಗ ಕಾಯಿಗೂ ಒಳ್ಳೆ ಇದು ಸಿಗುತ್ತೆ. ಸೊ ಓಕೆ, ಇವಾಗ 1 ಕಟಾವು 2 ಕಟಾವು 3ನೇ ಕಟಾವು 4ನೇ ಕಟಾವಿಗೆ ಸೈಜ್ ಜಾಸ್ತಿ ಆಗ್ತದೆ. ಹಾಂ, ಸಿಕ್ಕಾಪಟ್ಟೆ ಬುಡ್ದಿದ್ದಲ್ಲೂ ಇದು ಒಂಥರ ಏನು ಅಂದರೆ ಈ ಬುಡ್ದಿದ್ದಲ್ಲೂ ಕಾಯಿ ಇದೆ, ಬುಡ್ದಿದ್ದಲ್ಲೂ ಇದೆ. ಈಗಲೂ ಇದೆ ಅಲ್ಲ, ಆಲ್ರೆಡಿ ಪ್ರೆಸೆಂಟ್ ಇದೆ ಅಲ್ಲ, ಬುಡ್ದಿದ್ದಲ್ಲೂ ಇದೆ. ಇಲ್ಲೆಲ್ಲ ಬುಡ್ದಾಗೆಲ್ಲ ಇದಾವೆ ಕಾಯಿ. ಒಟ್ಟಾರೆ ನೀರು ಕಡಿಮೆ, ಖರ್ಚು ಕಡಿಮೆ, ಆದಾಯ ಜಾಸ್ತಿ. ನೀರನ್ನು ಕಡಿಮೆ ಕೊಡೋದು. ಈಗ ಈ ತರ ಎಲ್ಲ ಇದು ಕೊಂಬೆಗೆಲ್ಲ ರೆಂಬೆನೆಲ್ಲ ಇರುತ್ತೆ. ಮೊಗ್ಗು ಏನು ಮೊಗ್ಗು ಈ ದಾಳಂಬ್ರೆಗಿಂತೂ ಮೊಗ್ಗು ಜಾಸ್ತಿ ಬರುತ್ತಿದ್ರೆ. ಏನಂದ್ರೆ ಒಂದು ಈ ಜೇನುಳ ಬಂದು ಸ್ಪರ್ಶ ಆದ್ರೆ ಗಿಡಕ್ಕೆ ಸಿಕ್ಕಾಬಟ್ಟೆನೆ ಕಾಯಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಆವಾಗ ಜೇನುಳ ಬರ್ಬೇಕು ಇದಕ್ಕೆ ಸ್ಪರ್ಶ ಆಗಕ್ಕೆ. ಅದು ಒಂದು ಪ್ಲಸ್ ಪಾಯಿಂಟ್. ರೈತರು ಎಲ್ಲೇ ಆಪಲ್ ಗಿಡ ತರಲಿ
3 ತಳಿ ಆಪಲ್ ಗಿಡ ಇದೆ. ಆ ಆಪಲ್ ಗಿಡ ತಂದಿಟ್ರೆ ಮಾತ್ರ ಸಕ್ಸಸ್ ಕಾಣಕ್ಕೆ ಸಾಧ್ಯ. ಆಮೇಲೆ ಸುಮ್ಮನೆ ಹೇಳ್ತಾರೆ ಕೆಲವರು, ಸುಮಾರು ಎಲ್ಲ ಯೂಟ್ಯೂಬರ್ಸ್ನಾಗೆ ಬೋಗಸ್ ಬಿಡೋ ಜನ ಇದ್ದಾರೆ. ಆ ಬೋಗಸ್ಗೆಲ್ಲನ ರೈತರು ಇದಾಗೋದು ಬೇಡ. ಎಲ್ಲಿ ಎಂಬುದ ನೀಟಾಗಿ ಎಲ್ಲಿ ಬೆಳೆದಿದ್ದೀರಿ ಎಲ್ಲಿಲ್ಲ ಎಂಬುದು ಮಾಹಿತಿ ತಿಳ್ಕೊಂಡು ಇದಕ್ಕೆ 3 ಥರದ ತಳಿನ ತಂದು ಆಪಲ್ ಗಿಡ ಇಟ್ಟರೆ ಮಾತ್ರ ಈ ಥರ ಬೆಳೆಯೋಕ್ಕೆ ಚಾನ್ಸ್ ಇರುತ್ತೆ. ಬಿಟ್ಟರೆ ಏನು 3 ಥರ ತಳಿ ಅಂದರೆ ತಳಿನ ಇಟ್ರೆ ಮಾತ್ರ ಸ್ಪರ್ಶ. ಇದು ಗಂಡು ಗಿಡ, ಹಂಗಾಗಿ ಹೆಣ್ಣು ಗಿಡಕ್ಕೆ ಸ್ಪರ್ಶ ಆಗುತ್ತೆ ಹೂವು. ಹಂಗಾಗಿ 3 ತಳಿಗೂ ಹೆಸರಿದೆ. 3 ತಳಿನೂ ತಂದಿಟ್ರೆ ಮಾತ್ರನೇ ಬೆಳೆಯೋಕ್ಕೆ ರೈತ ಚಾನ್ಸ್ ಇರುತ್ತೆ. ಬಿಟ್ಟರೆ ಬಂದು ಡೋರ್ಸೆಂಟ್ ಗೋಲ್ಡನ್ ಅಂತ, ಇನ್ನೊಂದು ಇನ್ನೊಂದು ಅಣ್ಣ ವೆರೈಟಿ, ಇನ್ನೊಂದು ಐತಿ HRMN ಅಂತ. ಅದು ಕಾಯಿ ಸ್ವಲ್ಪ ಉದ್ದ ಬರುತ್ತೆ, HRMN 99 ಅಂತ ಅದು. ಹಂಗಾಗಿ ಇದು ದುಂಡ ಬರುತ್ತೆ. ಇದು ರೈತ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಹೋಗೋದು ಬೇಡ. ಎಲ್ಲೇ ಆಗಲಿ ತಿಳ್ಕೊಂಡು ನಾವು ಒಳ್ಳೆ ಕಡೆ ಹೋಗಿ ವಿಚಾರಿಸಿ ಗಿಡ ತಂದು 3 ತಳಿ ಗಿಡ ಇಕ್ಕಿರ್ ಮಾತ್ರನೇ ಬಿಡಕ್ಕೆ ಚಾನ್ಸು.